ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೆಯ ಮುಖ್ಯವಾದ ವಿಷಯ, ಮಾಲ್ಡಿವಿಯನ್ ಪ್ರೆಸಿಡೆಂಟ್ ಮೊಹಮ್ಮದ್ ಮೊಯ್ಸು thanked India for helping the Maldives overcome its economic and liquidity crisis and highlighted strengthened bilateral cooperation during PM Modi's state visit. ಮಾಲ್ಡೀವ್ಸ್ನ ಅಧ್ಯಕ್ಷರಾದಂತಹ ಮೊಹಮ್ಮದ್ ಮೊಯ್ಸು ಅವರು ಭಾರತಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾಕಂತಂದ್ರೆ ಮಾಲ್ಡೀವ್ಸ್ನ ಆರ್ಥಿಕತೆ ಮತ್ತೆ ಹಣಕಾಸಿನ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಬಿಕ್ಕಟ್ಟನ್ನ ಎದುರಿಸ್ತಾ ಇದ್ದಾಗ ಭಾರತ ಸಹಾಯ ಮಾಡಿತ್ತು. ಆ ಸಹಾಯಕ್ಕಾಗಿ ಅವರು ಧನ್ಯವಾದ ಅರ್ಪಿಸಿದ್ದಾರೆ. ಈಗ ಪ್ರಧಾನಮಂತ್ರಿ ಮೋದಿ ಅವರು ಭೇಟಿ ನೀಡಿದಾಗ ಎರಡು ದೇಶಗಳ ನಡುವೆ ಒಂದು ಸಹಕಾರ ಮೈತ್ರಿ ಇನ್ನಷ್ಟು ಬಲಗೊಂಡಿದೆ ಅಂತ ಅವರು ಹೇಳಿದ್ದಾರೆ. ಇನ್ನು ಲಿಕ್ವಿಡಿಟಿ ಕ್ರೈಸಿಸ್ ಏನಾಗಿತ್ತು ಆಗ ಅಂತಂದ್ರೆ, ಅಥವಾ ಏನು ಲಿಕ್ವಿಡಿಟಿ ಕ್ರೈಸಿಸ್ ಅಂತಂದ್ರೆ, ಕಂಟ್ರಿ ಆರ್ ಕಂಪನಿ ಡಸಂಟ್ ಹ್ಯಾವ್ ಇನಫ್ ಕ್ಯಾಶ್ or easily available money to pay for its urgent needs or debts. ಅಂದ್ರೆ ದೇಶ ಅಥವಾ ಯಾವುದೋ ಒಂದು ಕಂಪನಿ ಅರ್ಜೆಂಟ್ ಆಗಿ ಹಣ ಬೇಕಾಗಿರುತ್ತೆ, ತನ್ನ ತುರ್ತು ಅಗತ್ಯಗಳನ್ನ ಪೂರೈಸಿಕೊಳ್ಳಿಕ್ಕೆ ಅಥವಾ ಸಾಲಗಳನ್ನ ಪಾವತಿಸ್ಲಿಕ್ಕೆ ಬೇಕಾಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಣನೇ ಇರೋದಿಲ್ಲ, ಆ ನಗದು ಅಥವಾ ಹಣ ಲಭ್ಯ ಇರೋದಿಲ್ಲ. ಅದರಿಂದ ಏನಾಗುತ್ತೆ, ಆಫನ್ ಲೀಡಿಂಗ್ ಟು ರಿಲಯನ್ಸ್ ಆನ್ ಎಕ್ಸ್ಟರ್ನಲ್ ಸಪೋರ್ಟ್ ಲೈಕ್ ಲೋನ್ಸ್ ಆರ್ ಏಡ್. ಯಾವಾಗ ತಮ್ಮ ಹತ್ರ ಹಣ ಇರೋದಿಲ್ವೋ, ಈಗ ನಾವಾದ್ರೂ ಹಣ ಇಲ್ಲದೆ ಏನ್ ಮಾಡ್ತೇವೆ, ಸಾಲ ತೆಗೆದುಕೊಳ್ತೇವೆ ಅಥವಾ ಬೇರೆಯವರ ಸಹಾಯ ಪಡ್ಕೊಳ್ತೇವೆ. ಅದೇ ರೀತಿ ಯಾವುದಾದ್ರೂ ಒಂದು ದೇಶ ಅಥವಾ ಕಂಪನಿನ ಸಹಾಯ ಏನ್ ಮಾಡುತ್ತೆ, ಬೇರೆ ದೇಶಗಳನ್ನ ಅವಲಂಬಿಸುತ್ತೆ, ಬಾಹ್ಯ ಬೆಂಬಲ, ಸಾಲ ಅಥವಾ ನೆರವನ್ನ ಬೇಡುತ್ತೆ. ಲಿಕ್ವಿಡಿಟಿ ಕ್ರೈಸಿಸ್ ಅಂತಂದ್ರೆ ಹಾಗೆ, ಹಣ ಅಥವಾ ದ್ರವ್ಯತೆ ಅಂತಂದ್ರೆ ನಗದು ಬೇಕಾಗಿರೋ ಸಂದರ್ಭದಲ್ಲಿ ಇಲ್ಲದೆ ಇರೋದು. ಇಂಡಿಯಾ ಮಾಲ್ಡೀವ್ಸ್ ರಿಲೇಷನ್ಸ್ ನೋಡೋದಾದ್ರೆ, ಇಟ್ಸ್ ಪಾರ್ಟ್ ಆಫ್ ಇಂಡಿಯಾಸ್ ನೈಬರ್ಹುಡ್ ಫಸ್ಟ್ ಪಾಲಿಸಿ. ಅಂತಂದ್ರೆ ನಾವು ನೆರೆಹೊರೆಯ ದೇಶಗಳೇ ನಮ್ಮ ಮೊದಲ ಪ್ರಾದ್ಯತೆ ಅಥವಾ ಅವರಿಗೆ ನಾವು ಮೊದಲು ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು ಅಂತ ನಾವು ಮುಖ್ಯವಾಗಿ ಪಾಲಿಸಿಗಳನ್ನ ಇಟ್ಕೊಂಡಿದ್ದೇವೆ. ಹಾಗಾಗಿ ಇನ್ವಾಲ್ವ್ ಸ್ಟ್ರಾಟಜಿಕ್ ಎಕನಾಮಿಕ್ ಅಂಡ್ ಸೆಕ್ಯೂರಿಟಿ ಕೋಆಪರೇಷನ್, ಎಸ್ಪೆಷಲಿ ಇಂಪಾರ್ಟೆನ್ಸ್ ಡ್ಯೂ ಟು ಮಾಲ್ಡೀವ್ಸ್ ಲೊಕೇಶನ್ ಇನ್ ದಿ ಇಂಡಿಯನ್ ಓಷನ್ ರೀಜನ್. ಮಾಲ್ಡೀವ್ಸ್ ಇರೋದು ಸಹ ನಮ್ಮ ಹಿಂದೂ ಮಹಾಸಾಗರದಲ್ಲಿ. ಹಾಗಾಗಿ ಅದರಿಂದಾಗಿ ನಮ್ಮ ದೇಶಕ್ಕೆ ಮಾಲ್ಡೀವ್ಸ್ ಅನ್ನೋದು ಕಾರ್ಯತಂತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಆರ್ಥಿಕತೆ ಹಾಗೂ ಡಿಫೆನ್ಸ್ ಸೆಕ್ಯೂರಿಟಿ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಬಹಳ ಮುಖ್ಯವಾದಂತಹ ದೇಶ. ಹಾಗೆ ಅದರ ಜೊತೆ ಒಳ್ಳೆ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ನಮಗೆ ಹಲವಾರು ಆಯಾಮಗಳಲ್ಲಿ ಒಳ್ಳೆ ಉಪಯೋಗವನ್ನು ಕೊಡುತ್ತೆ. ಇನ್ನು ಮುಂದಿನ ವಿಚಾರ, MS ಸ್ವಾಮಿನಾಥನ್ ಪ್ಲೇಡ್ ಅ ಕೀ ರೋಲ್ ಇನ್ ಮೇಕಿಂಗ್ ಮ್ಯಾಂಗ್ರೂವ್ ಕನ್ಸರ್ವೇಷನ್ ಅ ಗ್ಲೋಬಲ್ ಪ್ರಯಾರಿಟಿ by promoting their value in climate resilience, biodiversity, and coastal livelihood protection, leading to global charters, research centers, and India's participatory restoration efforts. MS ಸ್ವಾಮಿನಾಥನ್ ಅವರ ಬಗ್ಗೆ ನೀವು ಇನ್ನೊಂದು ಕಡೆ ಕೇಳಿರ್ತೀರಿ, ಅದನ್ನ ಸಹ ನೆನಪು ಮಾಡ್ಕೊಳ್ಳಿ. ಈಗ ಇಲ್ಲಿ ಕೊಟ್ಟಿರೋದು ಮ್ಯಾಂಗ್ರೂವ್ ಗಿಡಗಳ ಅಥವಾ ಮ್ಯಾಂಗ್ರೂವ್ ಕಾಡುಗಳ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಅವರು ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ. ಅದರಲ್ಲೂ ಈಗ ಹವಾಮಾನ ಸ್ಥಿತಿಸ್ಥಾಪಕತ್ವ, ಈ ರೆಸಿಲಿಯನ್ಸ್, ಕ್ಲೈಮೇಟ್ ರೆಸಿಲಿಯನ್ಸ್ ಅನ್ನುವಂಥ ಟರ್ಮ್ಗಳನ್ನ ಬಹಳ ದಿನದಿಂದ ಕೇಳ್ತಾ ಇದ್ದೇವೆ ನಾವು. ಸ್ಥಿತಿಸ್ಥಾಪಕತ್ವ ಅಂತಂದ್ರೆ ಏನು? ಯಾವುದೇ ಸಮಸ್ಯೆ ಬರಲಿ ಹವಾಮಾನಕ್ಕೆ ಸಂಬಂಧಪಟ್ಟಿದ್ದು, ಅದನ್ನ ಎದುರಿಸಿ ಅದರಿಂದ ಯಾವುದೇ ದೊಡ್ಡ ಅಪಾಯಗಳ ಆಗದ ಹಾಗೆ ನೋಡಿಕೊಳ್ಳುವಂತಹ ಒಂದು ಶಕ್ತಿ. ಅದೇ ರೀತಿ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ. ಇನ್ನು ಅದೇ ರೀತಿ ಕೋಸ್ಟಲ್ ಲೈವ್ಲಿಹುಡ್ ಪ್ರೊಟೆಕ್ಷನ್ ಅಂದ್ರೆ ಕರಾವಳಿ ಭಾಗದಲ್ಲಿ ವಾಸಿಸ್ತಾ ಇರತಕ್ಕಂತಹ ಜನರ ಜೀವನೋಪಾಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾಂಗ್ರೂವ್ ಫಾರೆಸ್ಟ್ಗಳು ಬಹಳ ಇಂಪಾರ್ಟೆಂಟ್. ಎನ್ವೈರ್ಮೆಂಟ್ ಅಲ್ಲಿ ನೀವು ಇದನ್ನ ಡೀಟೇಲ್ ಆಗಿ ನೋಡ್ತೀರಿ. ಆದ್ರೂ ಈ ಒಂದು ಮ್ಯಾಂಗ್ರೂವ್ ಫಾರೆಸ್ಟ್ಗಳ ಒಂದು ಮಹತ್ವವನ್ನ ಹೆಚ್ಚಿನ ಜನರಿಗೆ ತಲುಪಿಸುವಲ್ಲಿ MS ಸ್ವಾಮಿನಾಥನ್ ಅವರ ಪಾತ್ರ ಬಹಳ ಮುಖ್ಯವಾಗಿದೆ. ಇವರ ಒಂದು ಪ್ರಯತ್ನದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಚಾರ್ಟರ್ಗಳನ್ನ, ಸನ್ನದುಗಳನ್ನ, ಸಂಶೋಧನಾ ಕೇಂದ್ರಗಳನ್ನ ಮತ್ತೆ ಭಾರತ ಸಹ ಬೇರೆ ಬೇರೆ ಪ್ರಯತ್ನಗಳನ್ನ ಕೈಗೊಳ್ಳಿಕ್ಕೆ ಸಾಧ್ಯ ಆಯಿತು. ಇನ್ನು ಮ್ಯಾಂಗ್ರೂವ್ಸ್ ಬಗ್ಗೆ ಸ್ವಲ್ಪ ಸ್ಮಾಲ್ ಆಗಿ ಬ್ರೀಫ್ ಆಗಿ ನೋಡೋದಾದ್ರೆ, ಮ್ಯಾಂಗ್ರೂವ್ಸ್ ಆರ್ ಸಾಲ್ಟ್ ಟಾಲರೆಂಟ್ ಟ್ರೀಸ್ that grow in coastal intertidal zones and act as natural barriers against cyclones and tsunamis, help in carbon sequestration, support fisheries, and are vital for climate change adaptation and disaster risk reduction. ಏನೇನು ಪಾಯಿಂಟ್ಗಳು ಬಂದಿದೆ ಬಹಳ ಇಂಪಾರ್ಟೆಂಟು. ಮ್ಯಾಂಗ್ರೂವ್ಸ್ಗಳು ಉಪ್ಪು ನೀರನ್ನು ಸಹ ಸಹಿಸಿಕೊಳ್ಳುತ್ತೆ, ಅದಕ್ಕೆ ಸಿಹಿ ನೀರ ಅವಶ್ಯಕತೆ ಇರೋದಿಲ್ಲ, ಉಪ್ಪು ನೀರಿನಲ್ಲಿ ಸಹ ಬೆಳೆಯುತ್ತವೆ. ಇನ್ನು ಇರೋದು ಮುಖ್ಯವಾಗಿ ಎಲ್ಲಿ ಗ್ರೋ ಆಗುತ್ತೆ ಇವು? ಕೋಸ್ಟಲ್ ಇಂಟರ್ಟೈಡಲ್ ಝೋನ್ಸ್, ಕರಾವಳಿ ಅಲೆಗಳಿರುತ್ತಲ್ವಾ, ಆ ಅಲೆಗಳು ಬರುವಂತಹ ಒಂದು ವಲಯದಲ್ಲಿ ಬೆಳೆಯುತ್ತವೆ.
ಬಟ್ ದೀಸ್ ಆರ್ ಆಕ್ಟ್ ಆಸ್ ಇನ್ನೊಂದು ಇಂಪಾರ್ಟೆಂಟ್ ಏನು ನ್ಯಾಚುರಲ್ ಬ್ಯಾರಿಯರ್ಸ್. ಈಗ ಚಂಡಮಾರುತ ಸುನಾಮಿಗಳೆಲ್ಲ ಬಂದಾಗ ಒಂದು ತಡೆಗೋಡೆ ತರ ಕಾರ್ಯನಿರ್ವಹಿಸುತ್ತವೆ ನ್ಯಾಚುರಲ್ ಬ್ಯಾರಿಯರ್ಸ್. ಅದಾದ್ಮೇಲೆ ಇಂಗಾಲ ಡೈಆಕ್ಸೈಡ್ ಅನ್ನ ಹೀರಿಕೊಳ್ಳೋದು, ಮೀನುಗಾರಿಕೆಗೆ ಸಹಾಯ ಮಾಡೋದು ಫಿಶರಿಗಳಿಗೆ, ಅಂಡ್ ಕ್ಲೈಮೇಟ್ ಚೇಂಜ್ ಅಡಾಪ್ಟೇಷನ್ ಅಂತಂದ್ರೆ ಹವಾಮಾನ ಬದಲಾಗ್ತಾ ಇದ್ದ ಹಾಗೆ ಅದಕ್ಕೆ ನಾವು ಹೊಂದಾಣಿಕೆ ಮಾಡ್ಕೋಬೇಕಲ್ವಾ, ಆ ಹೊಂದಾಣಿಕೆಗೆ ಈ ಮ್ಯಾಂಗ್ರೋವ್ ಫಾರೆಸ್ಟ್ಗಳು ದೊಡ್ಡ ಕೊಡುಗೆಯನ್ನು ಕೊಡುತ್ತವೆ. ಅದೇ ರೀತಿ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್, ಯಾವುದೇ ವಿಪತ್ತು ಎದುರಾದಾಗ ಅದರಿಂದ ಆಗ್ತಕ್ಕಂತಹ ಅಪಾಯಗಳನ್ನ ಕಡಿಮೆ ಮಾಡೋದ್ರಲ್ಲೂ ಸಹ ಮ್ಯಾಂಗ್ರೋವ್ ಫಾರೆಸ್ಟ್ಗಳ ಪಾತ್ರ ಬಹಳ ದೊಡ್ಡದು ಅಂತ ಇಲ್ಲಿ ನಾವು ತಿಳ್ಕೋಬಹುದು. ಇನ್ನೊಂದು ಫಿಶ್ ಬೋನ್ ಕೆನಾಲ್ ಮೆಥಡ್. ಇಂಥ ಮೆಥಡ್ಗಳನ್ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ತಾರೆ, ಅದರಲ್ಲೂ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟ ಮೆಥಡ್ಗಳನ್ನ ತುಂಬಾ ಚೆನ್ನಾಗಿ ನಾವು ನೋಡ್ಕೋಬೇಕಾಗುತ್ತೆ. ಮೊದಲೊಂದ್ಸಾರಿ ಮಿಯಾವಾಕಿ ಮೆಥಡ್ ಅಂತ ಕೇಳಿದ್ರು. ಅಂತಂದ್ರೆ ಇಂಥ ಮೆಥಡ್ಗಳು ಸ್ವಲ್ಪ ಜಾಸ್ತಿ ಚಾಲ್ತಿಲಿದ್ರೆ ಅಥವಾ ಅದು ನ್ಯೂಸ್ ಅಲ್ಲಿದ್ರೆ ಸರಿಯಾಗಿ ನೆನಪಿಟ್ಕೊಳ್ಳಿ. ದ ಫಿಶ್ ಬೋನ್ ಕೆನಾಲ್ ಮೆಥಡ್ ಇಲ್ಲಿ ಹೇಳ್ತಾ ಇದಾರಲ್ವಾ, ಇಟ್ಸ್ ಅ ಹೈಡ್ರೋ ಇಕೋಲಾಜಿಕಲ್ ಟೆಕ್ನಿಕ್ ಫಾರ್ ರಿಸ್ಟೋರಿಂಗ್ ಡಿಗ್ರೇಡೆಡ್ ಮ್ಯಾಂಗ್ರೋವ್ ಎಕೋಸಿಸ್ಟಮ್ಸ್. ಉದ್ದೇಶ ಏನಿದ್ರದ್ದು ಸರಿಯಾಗಿ ನೆನಪಿಟ್ಕೊಳ್ಳಿ. ಈಗ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆ ಹಾಳಾಗಿರುತ್ತೆ, ಅದನ್ನ ಮತ್ತೆ ಪುನಃ ಸ್ಥಾಪಿಸ್ಲಿಕ್ಕೋಸ್ಕರ ಇರುವಂತಹ ಒಂದು ವಿಧಾನ ಫಿಶ್ ಬೋನ್ ಕೆನಾಲ್ ಮೆಥಡ್. ಇಂಗ್ಲಿಷ್ ನೆನಪಿಟ್ಕೊಳ್ಳಿ ಕರೆಕ್ಟ್ ಆಗಿ. ಬೈ ಇಂಪ್ರೂವಿಂಗ್ ಟೈಡಲ್ ವಾಟರ್ ಫ್ಲೋ, ಇಲ್ಲೇನ್ ಮಾಡ್ತಾರೆ, ಈ ಉಬ್ಬರ ಬೀಳಿತಾ ಇರುತ್ತಲ್ವಾ ಟೈಡಲ್ ವಾಟರ್ ಫ್ಲೋ, ಅದನ್ನ ಸುಧಾರಿಸೋದು. ಇಟ್ ಬಿಕೇಮ್ ಬೇಸಿಸ್ ಫಾರ್ ಇಂಡಿಯಾಸ್ ಜಾಯಿಂಟ್ ಮ್ಯಾಂಗ್ರೋವ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ರೆಪ್ಲಿಕೇಟೆಡ್ ಅಕ್ರಾಸ್ ಕೋಸ್ಟಲ್ ಸ್ಟೇಟ್ಸ್. ಅಂತಂದ್ರೆ ಕರಾವಳಿ ಪ್ರದೇಶವನ್ನ ಹೊಂದಿರುವಂತಹ ರಾಜ್ಯಗಳಲ್ಲಿ ಈ ಒಂದು ಮೆಥಡ್ ಗಳನ್ನ ತುಂಬಾ ಚೆನ್ನಾಗಿ ಅಳವಡಿಸ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇದು ಅಷ್ಟು ಎಫೆಕ್ಟಿವ್ ಆದ ಮೆಥಡ್. ಹೆಸರೇನಿದ್ರದ್ದು ಸರಿಯಾಗಿ ನೋಡ್ಕೊಳ್ಳಿ, ಫಿಶ್ ಬೋನ್ ಕೆನಾಲ್ ಮೆಥಡ್. ಯಾವ ಉದ್ದೇಶಕ್ಕೋಸ್ಕರ ಇರೋದು, ರಿಸ್ಟೋರಿಂಗ್ ಡಿಗ್ರೇಡೆಡ್ ಮ್ಯಾಂಗ್ರೋವ್ ಇಕೋಸಿಸ್ಟಮ್. ಏನ್ ಮಾಡ್ತಾರೆ, ಟೈಡಲ್ ವಾಟರ್ ಫ್ಲೋ, ಟೈಡಲ್ ಅಲೆಗಳ ವಾಟರ್ ಫ್ಲೋ ಅನ್ನ ಇಂಪ್ರೂವ್ ಮಾಡೋದು. ಹಾಗಾಗಿ ಸರಿಯಾಗಿ ನೆನಪಿಟ್ಕೊಳ್ಳಿ ಫಿಶ್ ಬೋನ್ ಕೆನಾಲ್ ಮೆಥಡ್. ಇದಾದ ನಂತರ ಮುಂದಿನದು, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಹ್ಯಾಸ್ ಬ್ಲಾಕ್ಡ್ 25 OTT ಪ್ಲಾಟ್ಫಾರ್ಮ್ಸ್ and 40 associated website apps for showing obscene or pornographic content using power under IT Act 2000 and IT Rules 2021. ಮಾಹಿತಿ ಪ್ರಸಾರ ಸಚಿವಾಲಯ ಇದೆ, ಅದು ಸುಮಾರು ಈಗ 25 OTT ಪ್ಲಾಟ್ಫಾರ್ಮ್ಗಳನ್ನ ಮತ್ತೆ ಅವುಗಳಿಗೆ ಸಂಬಂಧಪಟ್ಟ 40 ವೆಬ್ಸೈಟ್ ಅಪ್ಲಿಕೇಶನ್ ನಿರ್ಬಂಧಿಸಿದೆ. ಯಾಕಂತಂದ್ರೆ ಅವರು ಕೆಲವೊಂದು ಅಶ್ಲೀಲ ವಿಷಯಗಳನ್ನ ಪ್ರಸಾರ ಮಾಡ್ತಾ ಇದ್ರು ಅಥವಾ ಅಸಭ್ಯ ವಿಷಯಗಳನ್ನ ಪ್ರಸಾರ ಮಾಡ್ತಾ ಇದ್ರು. ಹೀಗಾಗಿ IT ಕಾಯ್ದೆ 2000, ಹಾಗಾಗಿ ಅದರ ಜೊತೆ 2021ರ IT ನಿಯಮಗಳು ಎರಡರ ಅಡಿಯಲ್ಲಿ ಮಾಹಿತಿ ಪ್ರಸಾರ ಸಚಿವಾಲಯ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ 25 OTT 40 ಅಸೋಸಿಯೇಟೆಡ್ ವೆಬ್ಸೈಟ್ ಆಪ್ಗಳನ್ನ ಬ್ಲಾಕ್ ಮಾಡಿಬಿಟ್ಟಿದೆ. ಇನ್ನು IT Act 2000 ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಫುಲ್ ಫಾರ್ಮ್ ಹೇಳೋದಾದ್ರೆ ಇಂಡಿಯಾಸ್ ಮೇನ್ ಲಾ ಫಾರ್ ರೆಗ್ಯುಲೇಟಿಂಗ್ ಡಿಜಿಟಲ್ ಆಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಸೈಬರ್ ಕ್ರೈಮ್ ಅಂಡ್ ಆನ್ಲೈನ್ ಕಂಟೆಂಟ್ and empowers the government to block website in the interest of public order and decency. 2000ನೇ ಇಸವಿಯಲ್ಲಿ ಬಂದಂತಹ IT ಕಾಯ್ದೆ, ಮಾಹಿತಿ ತಂತ್ರಜ್ಞಾನ ಕಾಯ್ದೆ, ಮುಖ್ಯವಾಗಿ ಈ ಆನ್ಲೈನ್ ಆಕ್ಟಿವಿಟೀಸ್ಗಳನ್ನ, ಡಿಜಿಟಲ್ ಚಟುವಟಿಕೆಗಳನ್ನ ನಿಯಂತ್ರಿಸುವಂತಹ ಪ್ರಮುಖವಾದ ಕಾನೂನು. ಇದರಲ್ಲಿ ಸೈಬರ್ ಅಪರಾಧ ಇರಬಹುದು, ಮತ್ತೆ ಆನ್ಲೈನ್ ಕಂಟೆಂಟ್ಗಳು ಹೇಗಿರಬೇಕು ಇದೆಲ್ಲವನ್ನ ನಿಯಂತ್ರಿಸಲಿಕ್ಕೆ ಮುಂದಾಗ್ತಾರೆ. ಅದೇ ರೀತಿ ಸಾರ್ವಜನಿಕ ಸುವ್ಯವಸ್ಥೆ ಅಂತಂದ್ರೆ ಮುಖ್ಯವಾಗಿ ಯಾವುದೇ ಆಬ್ಸೀನ್ ಕಂಟೆಂಟ್ಗಳು ಇರಬಾರ್ದು, ಸಭ್ಯವಾಗಿರ್ಬೇಕು ಅಂತಹ ಒಂದು ಹಿತಾಸಕ್ತಿಯನ್ನ ಇಟ್ಕೊಂಡು ಸರ್ಕಾರ ಈ ಒಂದು IT ಆಕ್ಟ್ ನ ಅಡಿಯಲ್ಲಿ ವೆಬ್ಸೈಟ್ ಗಳನ್ನ ನಿರ್ಬಂಧಿಸಬಹುದು. ಇನ್ನು IT ರೂಲ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಂಟರ್ಮೀಡಿಯರಿ ಗೈಡ್ ಲೈನ್ಸ್ ಅಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ಫುಲ್ ಫಾರ್ಮ್ ಅದು. ಅಂತಂದ್ರೆ ಅದನ್ನ ಮುಖ್ಯವಾಗಿ ಕನ್ಸಿಡರ್ ಮಾಡೋದು. ರೂಲ್ಸ್ ಬಂದಿರೋದು 2021ರಲ್ಲಿ. ಇದೇನ್ ಮಾಡುತ್ತೆ, ಸೆಟ್ ಗೈಡ್ ಲೈನ್ಸ್ ಫಾರ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್. ಬೇರೆ ಬೇರೆ OTTಗಳಿಗೆ, ಸೋಷಿಯಲ್ ಮೀಡಿಯಾಗಳಿಗೆ ಏನ್ ಮಾಡುತ್ತೆ, ಗೈಡ್ ಲೈನ್ಸ್, ಮಾರ್ಗಸೂಚಿಗಳನ್ನ ನಿಗದಿಪಡಿಸುತ್ತೆ. ಮೇಕಿಂಗ್ ದೆಮ್ ಅಕೌಂಟೇಬಲ್ ಫಾರ್ ಹಾರ್ಮ್ಫುಲ್ ಆರ್ ಅನ್ಲಾಫುಲ್ ಕಂಟೆಂಟ್. ಈಗ ಆ ಒಂದು ಯಾವುದೋ ಒಂದು OTTಯಲ್ಲಿ ಹಾರ್ಮ್ಫುಲ್ ಕಂಟೆಂಟ್ ಇದ್ರೆ ಅವರು ಆ OTT ಅವರು ಅದರ ಜವಾಬ್ದಾರಿ ತೆಗೆದುಕೊಂಡು ಅದನ್ನ ತೆಗಿಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟ ಕ್ರಮಗಳನ್ನ ಕೈಗೊಳ್ಬೇಕು. ಅದರ ಜೊತೆ ರಿಕ್ವೈರಿಂಗ್ ಗ್ರಿವ್ಯಾನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್. ಗ್ರಿವ್ಯಾನ್ಸ್ ರಿಡ್ರೆಸಲ್ ಅನ್ನುವಂತಹ ಟರ್ಮು ಬಹಳ ಇಂಪಾರ್ಟೆಂಟ್, ಬಹಳ ಕಡೆ ಬರ್ತಾ ಇರುತ್ತೆ. ಅಂತಂದ್ರೆ ಕುಂದುಕೊರತೆ ನಿವಾರಣಾ ಕಾರ್ಯವಿಧಾನಗಳು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಹ ಕೆಲವು ಮಾರ್ಗಸೂಚಿಗಳನ್ನ, ಯಾವ ರೂಲ್ಸು, IT ರೂಲ್ಸ್, ಇಂಟರ್ಮೀಡಿಯರಿ ಗೈಡ್ ಲೈನ್ಸ್, ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ರೂಲ್ಸ್ ಅದು ಹೇಳುತ್ತೆ ಅಂತ ಮಾರ್ಗಸೂಚಿಗಳನ್ನ ಕೊಟ್ಟಿದೆ.
ಇನ್ನು ಮುಂದಿನದು, ಎಲೆಕ್ಷನ್ ಕಮಿಷನ್ ಹ್ಯಾಸ್ ಇನಿಷಿಯೇಟೆಡ್ ದಿ ವೈಸ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಪ್ರೊಸೆಸ್ ಬೈ ಅಪಾಯಿಂಟಿಂಗ್ PC ಮೋದಿ ಆಸ್ ರಿಟರ್ನಿಂಗ್ ಆಫೀಸರ್ ಫಾಲೋವಿಂಗ್ ಜಗದೀಪ್ ಧನ್ಕರ್ಸ್ ಮಿಡ್ ಟರ್ಮ್ ರೆಸಿಗ್ನೇಷನ್. ಸ್ವಲ್ಪ ದಿನದ ಹಿಂದೆ ಉಪರಾಷ್ಟ್ರಪತಿಗಳಾದ ಆಗಿದ್ದ ಜಗದೀಪ್ ಧನ್ಕರ್ ಅವರು ರಾಜೀನಾಮೆ ಕೊಟ್ಟಿದ್ರಲ್ವಾ, ಅದಾದ ನಂತರ ಈಗ ಮತ್ತೊಬ್ಬ ಉಪರಾಷ್ಟ್ರಪತಿಯವರ ಅವಶ್ಯಕತೆ ಇದೆ. ಇದಕ್ಕೋಸ್ಕರ ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ, ಉಪರಾಷ್ಟ್ರಪತಿಯವರ ಚುನಾವಣಾ ಪ್ರಕ್ರಿಯೆಯನ್ನು ಆರಂಭಿಸ್ತಾ ಇದೆ. ಇದಕ್ಕೋಸ್ಕರ ರಿಟರ್ನಿಂಗ್ ಆಫೀಸರ್ ಆಗಿ PC ಮೋದಿಯವರನ್ನ ನೇಮಿಸ್ತಿದ್ದಾರೆ. ರಿಟರ್ನಿಂಗ್ ಆಫೀಸರ್ ಅಂತಂದ್ರೆ ಏನು? ಆಫೀಸರ್ ಇಸ್ ದಿ ಅಫಿಷಿಯಲ್ ಅಪಾಯಿಂಟೆಡ್ ಟು ಓವರ್ಸಿ ಅಂಡ್ ಕಂಡಕ್ಟ್ ಎಲೆಕ್ಷನ್ಸ್ ಇನ್ಕ್ಲೂಡಿಂಗ್ ರಿಸೀವಿಂಗ್ ನಾಮಿನೇಷನ್ಸ್, scrutinizing papers and declaring result as per the Presidential and Vice Presidential Election Act 1950. ಈ ರಿಟರ್ನಿಂಗ್ ಅಧಿಕಾರಿ ಏನ್ ಮಾಡ್ತಾರೆ, ಇವರನ್ನ ಯಾಕೆ ನೇಮಕ ಮಾಡ್ತಾರೆ ಅಂತಂದ್ರೆ ಚುನಾವಣೆಗಳನ್ನ ಮೇಲ್ವಿಚಾರಣೆ ಮಾಡಲಿಕ್ಕೆ. ಇವರು ನಾಮಪತ್ರ ಸ್ವೀಕರಿಸೋದು, ಮತ್ತೆ ಬೇರೆ ಬೇರೆ ಪರಿಶೀಲನೆಗಳನ್ನು ನಡೆಸೋದು, ಫಲಿತಾಂಶವನ್ನ ಘೋಷಣೆ ಮಾಡೋದು, ಎಲ್ಲಾ ಕರ್ತವ್ಯವನ್ನು ಹೊಂದಿರ್ತಾರೆ. ಅದರಲ್ಲೂ ಮುಖ್ಯವಾಗಿ ರಾಷ್ಟ್ರಪತಿಗಳು ಮತ್ತೆ ಉಪರಾಷ್ಟ್ರಪತಿಗಳ ಚುನಾವಣಾ ಕಾಯ್ದೆ 1952 ಅಂತಿದೆ, ಅದರ ರೂಲ್ಸ್ಗಳ ಪ್ರಕಾರ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಮುಂದಿನದು ನೋಡಿ, UPSC has barred a candidate from all future exams for 3 years under Rule 12(1)(h) after the person was caught using unfair means during an examination. ಒಬ್ಬ ವ್ಯಕ್ತಿ ಪರೀಕ್ಷೆ ಕೈಗೊಳ್ಳಬೇಕಾದ್ರೆ, ಪರೀಕ್ಷೆ ಬರಿಬೇಕಾದ್ರೆ ಬೇರೆ ಬೇರೆ ಅನುಚಿತ ವಿಧಾನಗಳನ್ನ ಬಳಸ್ತಾ ಇರೋದು ಕಂಡು ಬಂತು, ಸಿಕ್ಬಿದ್ದ ಅವರು ಆ ವ್ಯಕ್ತಿ. ಹಾಗಾಗಿ ಆ ವ್ಯಕ್ತಿಯನ್ನ ಮುಂದಿನ 3 ವರ್ಷಗಳ ಕಾಲ ಯಾವುದೇ ಪರೀಕ್ಷೆ ಬರೆಯೋ ಹಾಗಿಲ್ಲ. UPSC ನಡೆಸುವಂತ ಎಲ್ಲಾ ಪರೀಕ್ಷೆಗಳಿಂದ ನಿಷೇಧಿಸ್ಬಿಟ್ಟಿದೆ. ರೂಲ್ಸ್ ಇದೆ, ಅದರದ್ದು ರೂಲ್ 12(1)(h) ಅಂತ. ಇದೇನ್ ಹೇಳುತ್ತೆ, ಇಟ್ ಅಲೋಸ್ ದಿ ಕಮಿಷನ್ UPSCಗೆ ಟು ಟೇಕ್ ಸ್ಟ್ರಿಕ್ಟ್ ಆಕ್ಷನ್ ಇನ್ಕ್ಲೂಡಿಂಗ್ ಕ್ಯಾನ್ಸಲೇಷನ್ ಅಂಡ್ ಡಿಬಾರ್ಮೆಂಟ್ ಅಗೇನ್ಸ್ಟ್ ಕ್ಯಾಂಡಿಡೇಟ್ಸ್ ಫೌಂಡ್ ಯೂಸಿಂಗ್ ಅನ್ಫೇರ್ ಪ್ರಾಕ್ಟೀಸಸ್ ಲೈಕ್ ಪಾಸೆಸಿಂಗ್ ಅನ್ಆಥರೈಸ್ಡ್ ಮಟೀರಿಯಲ್ ಡ್ಯೂರಿಂಗ್ ಎಕ್ಸಾಮ್ಸ್. ಯಾವ ಒಂದು ವ್ಯಕ್ತಿ ಇರಬಹುದು, ಯಾರೇ ಇರಬಹುದು, ಪರೀಕ್ಷಾ ಸಂದರ್ಭದಲ್ಲಿ ಬೇರೆ ಬೇರೆ ಅನುಚಿತ ಅಭ್ಯಾಸಗಳನ್ನ ಅಥವಾ ಕೆಲವರು ಮಟೀರಿಯಲ್ಗಳನ್ನ ಕಾಪಿ ಮಾಡೋದು, ಬೇರೆ ಬೇರೆ ರೀತಿಯ ವಿಧಾನಗಳನ್ನ ಅನುಸರಿಸ್ತಾರಲ್ವಾ, ಅಂತ ವ್ಯಕ್ತಿಗಳನ್ನ ಪರೀಕ್ಷೆಯಿಂದ ರದ್ದುಪಡಿಸೋದು ಅಥವಾ ಅವರನ್ನು ನಿಷೇಧಿಸುವಂತ ಅಧಿಕಾರ UPSCಗಿದೆ. ಅಂತ ಅಧಿಕಾರಗಳನ್ನ ಈ ಒಂದು ನಿಯಮ ರೂಲ್ಸ್ 12(1)(h) UPSCಗೆ ಕೊಟ್ಟಿದೆ. ಮುಂದಿನದು, ಅಂಡರ್ ದಿ ಇಂಡಿಯಾ UK ಸೀಟಾ, ನಿನ್ನೆ ನೋಡಿದ್ವಿ, ನೆನಪು ಮಾಡ್ಕೊಳ್ಳಿ. ಆ ಒಂದು ಮುಖ್ಯವಾಗಿ ಏನಾದ್ರು ಫುಲ್ ಫಾರ್ಮ್ ಸೀಟಾ ಅಂತಂದ್ರೆ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ. ಅದರ ಅಂಡರ್ ಅಲ್ಲಿ ಬೋತ್ ಕಂಟ್ರೀಸ್ ಅಗ್ರೀಡ್ ನಾಟ್ ಟು ಡಿಮ್ಯಾಂಡ್ ಆಕ್ಸೆಸ್ ಟು ಆಲ್ ಟ್ರಾನ್ಸ್ಫರ್ ಆಫ್ ಸೋರ್ಸ್ ಕೋಡ್ ಫ್ರಮ್ ಟೆಕ್ ಫರ್ಮ್ಸ್. ಏನ್ ಹೇಳ್ತ, ನಾಟ್ ಟು ಡಿಮ್ಯಾಂಡ್ ಅಂತಂದ್ರೆ ಡಿಮ್ಯಾಂಡ್ ಮಾಡಲ್ಲ. ಯಾವುದಕ್ಕೆ? ಟ್ರಾನ್ಸ್ಫರ್ ಆಫ್ ಸೋರ್ಸ್ ಕೋಡ್ ಫ್ರಮ್ ಟೆಕ್ ಫರ್ಮ್ಸ್. ದೊಡ್ಡ ದೊಡ್ಡ ತಂತ್ರಜ್ಞಾನ ಸಂಸ್ಥೆಗಳಿರುತ್ತೆ. ಆ ತಂತ್ರಜ್ಞಾನ ಸಂಸ್ಥೆಗಳು ತಮ್ಮದೇ ಆದ ಆಪ್ ಅಥವಾ ಸಾಫ್ಟ್ವೇರ್, ವೆಬ್ಸೈಟ್ ಏನಾದ್ರೂ ಹೊಂದಿರುತ್ತವೆ. ಆ ಸಾಫ್ಟ್ವೇರ್ ನಲ್ಲಿ ಕೋಡ್ಗಳಿರುತ್ತೆ. ಸೋರ್ಸ್ ಕೋಡ್ ಅಂತಂದ್ರೆ ಆಪ್ ಅನ್ನ ತಯಾರು ಮಾಡಬೇಕಾದ್ರೆ ಮುಖ್ಯವಾಗಿ ಮೂಲಭೂತವಾಗಿ ಬೇಕಾದಂತಹ ಕೋಡ್ಗಳು. ಕಂಪ್ಯೂಟರ್ ಸೈನ್ಸ್ ಓದೋರಿಗೆ ಗೊತ್ತಿರುತ್ತೆ. ಹಾಗಾಗಿ ಇಲ್ಲಿ ನಾವು ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೇವೆ, ಹಾಗಂದ ಮಾತ್ರಕ್ಕೆ ಈ ಸೋರ್ಸ್ ಕೋಡ್ ಅನ್ನು ಸಹ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ತೇವೆ ಅಂತ ಅದರ ಅರ್ಥ ಅಲ್ಲ. ಈಸಿಂಗ್ ಕನ್ಸರ್ನ್ಸ್ ಆಫ್ ಫಾರಿನ್ ಕಂಪನೀಸ್. ಹಾಗಾಗಿ ಎಷ್ಟೋ ಕಂಪನಿಗಳು, ಈಗ ನಾವು UK ಜೊತೆ ಒಪ್ಪಂದ ಮಾಡ್ಕೊಂಡ್ರೆ ಅಂತಂದ್ರೆ ಎಷ್ಟೋ ಅಲಿನ ಕಂಪನಿಗಳಿಗೆ ಏನ್ ಅನ್ಸ್ತಾ ಇತ್ತು, ಈಗ ನಾವು ಏನಾದ್ರೂ ಸೋರ್ಸ್ ಕೋಡ್ ಅನ್ನು ಸಹ ಕೊಡ್ಬೇಕಾಗತ್ತಾ, ಈ ಒಪ್ಪಂದದಲ್ಲಿ ಅದು ಸಹ ಬರುತ್ತಾ ಅಂತೆಲ್ಲ ಕನ್ಸರ್ನ್ ಇತ್ತು. ಈಗ ಆತರ ಏನಿಲ್ಲ. ಅಂಡ್ ಸಪೋರ್ಟಿಂಗ್ ಅ ಮೋರ್ ಇನೋವೇಷನ್ ಫ್ರೆಂಡ್ಲಿ ಡಿಜಿಟಲ್ ಟ್ರೇಡ್ ಎನ್ವೈರನ್ಮೆಂಟ್. ಅಂದ್ರೆ ಸೋರ್ಸ್ ಕೋಡ್ ಕೊಡೋದು ಅಂತಂದ್ರೆ ಏನು, ಈಗ ನಾವು ಒಂದ್ ಕಡೆಯಿಂದ ಸೋರ್ಸ್ ಕೋಡ್ ತಗೊಳ್ತಾ ಇದೀವಿ ಅಂತಂದ್ರೆ ಕಾಪಿ ಮಾಡ್ತಿದೀವಿ ಅಂತ. ಕಾಪಿ ಯಾವಾಗ ಆಗ್ತಾ ಇರುತ್ತೋ ಅವಾಗ ಇನೋವೇಷನ್ ಆಗಲ್ಲ, ಜಸ್ಟ್ ಕಾಪಿ ಪೇಸ್ಟ್ ಮಾಡೋದ್ರಿಂದ. ಈಗ ನೀವೇ ಪ್ರತಿ ಬಾರಿ AI ಅನ್ನ ನೋಡ್ಕೊಂಡು ಆನ್ಸರ್ ರೈಟಿಂಗ್ ಬರೆದ್ರೆ ಅಥವಾ ಏನೇ ಒಂದು ವಿಷಯವನ್ನ ಅಲ್ಲಿಂದಾನೇ ಕಾಪಿ ಮಾಡಿದ್ರೆ ನಾವು ಡೆವಲಪ್ ಆಗೋದು ಯಾವಾಗಲ್ವಾ. ಅಲ್ಲಿಂದ ಕೆಲವು ಸಲಹೆ ಸೂಚನೆಗಳನ್ನ ಪಡ್ಕೊಳ್ಬಹುದು, ಒಂದು ಮಾಡೆಲ್ ನ ಇಟ್ಕೋಬಹುದು. ಆದ್ರೆ ನಿಜವಾಗ್ಲೂ ಡೆವಲಪ್ ಆಗೋದು, ಇನೋವೇಷನ್ ಆಗೋದು ನಾವು ನಮ್ಮ ಸ್ವಂತಿಕೆಯನ್ನ ಬಳಸಿದಾಗ. ಅದು ಕೊಟ್ಟದ್ದನ್ನಾದ್ರೂ ನಮ್ಮ ಸ್ವಂತಿಕೆಗೆ ಹೇಗೆ ಅಳವಡಿಸ್ಕೊಳ್ತೇವೆ ಅನ್ನೋದಾದ್ರೂ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಯಾವಾಗ ಸೋರ್ಸ್ ಕೋಡ್ ಇರೋದನ್ನ ನಾವು ನಮ್ಮ ಸ್ವಂತಿಕೆಗೆ ಅಳವಡಿಸ್ಕೊಳ್ತೇವೋ ಅದನ್ನ ಇನೋವೇಷನ್ ಅಂತ ಕರಿಬಹುದು. ಕಾಪಿ ಮಾಡೋದಲ್ಲ, ಸ್ವಂತಿಕೆಯಿಂದ ಏನಾದ್ರೂ ಸಾಧಿಸೋದು. ಇನ್ನು ಸೋರ್ಸ್ ಕೋಡ್ ಅಂತಂದ್ರೆ ಏನು? ಇಸ್ ದಿ ಕೋರ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಬಿಹೈಂಡ್ ಎನಿ ಸಾಫ್ಟ್ವೇರ್ ಯೂಶುವಲಿ ಹಿಡನ್ ಫ್ರಮ್ ಯೂಸರ್ಸ್. ಈ ಸೋರ್ಸ್ ಕೋಡ್ ಅನ್ನೋದನ್ನ ಪಬ್ಲಿಕಲಿ
ಅವೈಲೇಬಲ್ ಇರೋದಿಲ್ಲ, ಅದನ್ನು ಸಾರ್ವಜನಿಕವಾಗಿ ನಮಗೆ ಸಿಕ್ಕೋದಿಲ್ಲ, ಯೂಸರ್ಗಳಿಗೆ ಅದು ಗೊತ್ತಿರೋದಿಲ್ಲ. ಡಿಮ್ಯಾಂಡಿಂಗ್ ಇಟ್ ಕ್ಯಾನ್ ರಿಸ್ಕ್ ಸೈಬರ್ ಸೆಕ್ಯೂರಿಟಿ. ಈಗ ಅದನ್ನ ಕೊಡಿ ಅಂತ ಕೇಳಿದ್ರೆ ಅದರಿಂದ ಸೈಬರ್ ಸೆಕ್ಯೂರಿಟಿ ರಿಸ್ಕ್ಗಳು ಎದುರಾಗಬಹುದು. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಥೆಫ್ಟ್, ಅದನ್ನ ಮತ್ತೊಬ್ರು ಕದ್ದು ತಮ್ಮ ಒಂದು ಹೊಸದಾಗಿ ಸಾಫ್ಟ್ವೇರ್ ಮಾಡಿ ಅಲ್ಲಿ ಇವರ ಹಕ್ಕು ಸ್ವಾಮ್ಯಗಳಿಗೆ ಧಕ್ಕೆ ಬರಬಹುದು. ಅಂಡ್ ಡಿಸ್ಕರೇಜ್ ಫಾರಿನ್ ಟೆಕ್ ಇನ್ವೆಸ್ಟ್ಮೆಂಟ್. ಇದು ಸೋರ್ಸ್ ಕೋಡ್ ಕೊಡ್ಬೇಕು ಅಂತಂದ್ರೆ ಫಾರಿನ್ ಟೆಕ್ ಕಂಪ್ನಿಗಳು ಬರೋದೇ ಇಲ್ಲ ಮುಂದೆ, ಯಾಕಂದ್ರೆ ಅವ್ರ ಕೋಡು ಅವ್ರು ಕಷ್ಟಪಟ್ಟು ಮಾಡಿರ್ತಾರೆ, ಅವ್ರು ಯಾಕೆ ಫ್ರೀ ಆಗಿ ಕೊಡ್ತಾರೆ ಅಲ್ವಾ, ಅಥವಾ ಅದನ್ನ ಯಾಕೆ ಮಾರಾಟ ಮಾಡ್ತಾರೆ. ಡೇಟಾ ಲೋಕಲೈಸೇಷನ್, ಈ ಟರ್ಮ್ ಅನ್ನ ಸಹ ನೋಡ್ಕೊಳ್ಳಿ. ಪಾಲಿಸಿ ರಿಕ್ವೈರಿಂಗ್ ಕಂಪನೀಸ್ ಟು ಸ್ಟೋರ್ ಡೇಟಾ ವಿತ್ ಇನ್ ದ ಕಂಟ್ರೀಸ್ ಬಾರ್ಡರ್ಸ್. ನಮ್ಮ ದೇಶದಲ್ಲಿ ನಾವು ತುಂಬಾ ಬೇರೆ ಬೇರೆ ಸಾಫ್ಟ್ವೇರ್ ಗಳನ್ನ, ಆಪ್ ಗಳನ್ನ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ತುಂಬಾ ಇದೆ ಅಲ್ವಾ, ಅಂತಹ ಆಪ್ ಗಳನ್ನ ಯೂಸ್ ಮಾಡ್ತೇವೆ. ಆ ಕಂಪನಿಗಳ ಸರ್ವರ್ಗಳು ಇನ್ನೆಲ್ಲೋ ಇರುತ್ತವೆ ಅಂತಂದ್ರೆ ನಮ್ಮ ಡೇಟಾ, ನಮ್ಮ ಮಾಹಿತಿ ನಮ್ಮ ದೇಶದಲ್ಲ ಇನ್ಯಾವುದೋ ಒಂದು ದೇಶದಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಈ ಡೇಟಾ ಲೋಕಲೈಸೇಷನ್ ಪಾಲಿಸಿ ಏನ್ ಹೇಳುತ್ತೆ, ಈ ಕಂಪನಿಗಳೆಲ್ಲ ಇದಾವಲ್ವಾ, ಈ ಬೇರೆ ಬೇರೆ ಮೆಟಾ, ಗೂಗಲ್, ಮೈಕ್ರೋಸಾಫ್ಟ್, ಇವರೆಲ್ಲ ಆ ಒಂದು ದೇಶದ ಡೇಟಾವನ್ನ ಆ ದೇಶದ ಬಾರ್ಡರ್ ಒಳಗಡೆನೆ ಸ್ಟೋರ್ ಮಾಡಬೇಕು. ಇಂಡಿಯಾ ಹ್ಯಾಸ್ ನಾಟ್ ಕಮಿಟೆಡ್ ಟು ಫ್ರೀ ಫ್ಲೋ ಆಫ್ ಡೇಟಾ ಅಂಡರ್ ಸಿಟಾ. ಸಿಟಾದ ಅಂಡರ್ ಅಲ್ಲಿ ಏನಾಗುತ್ತೆ, ಇಂಡಿಯಾ ಏನ್ ಮಾಡಿಲ್ಲ, ಫ್ರೀ ಫ್ಲೋ ಆಫ್ ಡೇಟಾ ಹೇಗ್ ಬೇಕೋ ಹಾಗೆ ನಮ್ಮ ಡೇಟಾ ಬಳಸ್ಕೊಳ್ಳಿ ಅಂತ ಅವರಿಗೆ ಹೇಳಿಲ್ಲ. ಅಲೋವಿಂಗ್ ರೆಗ್ಯುಲೇಟರ್ಸ್ ಲೈಕ್ RBI ಟು ಕಂಟಿನ್ಯೂ ಎನ್ಫೋರ್ಸಿಂಗ್ ಸ್ಟ್ರಿಕ್ಟ್ ಡೇಟಾ ಸ್ಟೋರೇಜ್ ರೂಲ್ಸ್ ಇನ್ ಸೆನ್ಸಿಟಿವ್ ಸೆಕ್ಟರ್ ಲೈಕ್ ಬ್ಯಾಂಕಿಂಗ್. ಅದರರ್ಥ ಬ್ಯಾಂಕಿಂಗು ಮತ್ತೆ ಕೆಲವೊಂದು ಸೂಕ್ಷ್ಮ ವಲಯಗಳಿರುತ್ತೆ, ಅಂತಹ ವಲಯಗಳಲ್ಲಿ RBI ಇರಬಹುದು ಅಥವಾ ಬೇರೆ ಬೇರೆ ನಿಯಂತ್ರಕ ಸಂಸ್ಥೆಗಳಿರಬಹುದು, ಅವರು ರೂಲ್ಸ್ ಅನ್ನ ಹಾಕಬಹುದು. ಅಂತಂದ್ರೆ ಈ ಒಂದು ಪಾಲಿಸಿ ಅಡಿಯಲ್ಲಿ ಡೇಟಾಗೆ ಸಂಬಂಧಪಟ್ಟ ಹಾಗೆ, ಸೋರ್ಸ್ ಕೋಡ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ರಿಸ್ಟ್ರಿಕ್ಷನ್ ಗಳಿದೆ, ಅದನ್ನ ಈಸಿಯಾಗಿ ಫ್ಲೋ ಆಗ್ಲಿಕ್ಕೆ ಬಿಡೋದಿಲ್ಲ. ಬೇರೆ ಬೇರೆ ವಲಯಗಳ ಬಗ್ಗೆ ನೋಡಿದ್ವಿ, ಅಲ್ಲಿ ಸಹ ಡಿಸ್ಕಸ್ ಮಾಡಿದ್ದೇವೆ. ಹಾಗೆ ಇಷ್ಟು ಮುಖ್ಯವಾಗಿ ನೋಡ್ಕೊಳ್ಳಿ. ಫಿಶ್ ಬೋನ್ ಕೆನಾಲ್ ಮೆಥಡ್ ಕ್ವಶನ್ ನೋಡಿ. ಆಸ್ ಮೆನ್ಷನ್ಡ್ ಇನ್ ಇಂಡಿಯಾಸ್ ಮ್ಯಾಂಗ್ರೋವ್ ರಿಸ್ಟೋರೇಷನ್ ಎಫರ್ಟ್ಸ್ ಪ್ರೈಮರಿಲಿ ಸರ್ವ್ಸ್ ವಿಚ್ ಆಫ್ ದಿ ಫಾಲೋವಿಂಗ್ ಪರ್ಪಸಸ್. ಏನಿದ್ರ ಪರ್ಪಸ್ಸು ಫಿಶ್ ಬೋನ್ ಕೆನಾಲ್ ಮೆಥಡ್? ಆರ್ಟಿಫಿಷಿಯಲಿ ಇನ್ಕ್ರೀಸಿಂಗ್ ದಿ ಸಲೈನಿಟಿ ಆಫ್ ಕೋಸ್ಟಲ್ ಝೋನ್ಸ್ ಟು ಎನ್ಹಾನ್ಸ್ ಬಯೋಡೈವರ್ಸಿಟಿ. ಹಾಗನ್ಸುತ್ತಾ ನಿಮ್ಗೆ? ಸಲೈನಿಟಿ ಬಗ್ಗೆ ಮಾತಾಡಿದ್ವಾ? ಪ್ರೊವೈಡಿಂಗ್ ಅಲ್ಟರ್ನೇಟ್ ಫ್ರೆಶ್ ವಾಟರ್ ಸಪ್ಲೈ ಟು ಇಂಟರ್ಟೈಡಲ್ ಏರಿಯಾಸ್ ಡ್ಯೂರಿಂಗ್ ಡ್ರೈ ಸೀಸನ್. ಮೂರನೇದು, ಫೆಸಿಲಿಟೇಟಿಂಗ್ ಹೈಡ್ರೋ ಇಕೊಲಾಜಿಕಲ್ ರಿಸ್ಟೋರೇಷನ್ ಬೈ ಇಂಪ್ರೂವಿಂಗ್ ಟೈಡಲ್ ವಾಟರ್ ಮೂವ್ಮೆಂಟ್. ಇದು ನೋಡಿದಾಗ ನಿಮ್ಗೆ ಗೊತ್ತಾಗಬೇಕು, ಮೂರನೇದು ಸಿ ಕರೆಕ್ಟ್ ಆದ ಆನ್ಸರ್ ಅಲ್ವಾ. ಮೆಥಡ್, ಈ ಮೆಥಡ್ ಹೆಸರೇನು? ಫಿಶ್ ಬೋನ್ ಕೆನಾಲ್ ಮೆಥಡ್. ಅಂತಂದ್ರೆ ಈ ಕೆನಾಲ್ಗಳನ್ನ ನೀವು ಒಂದ್ಸರಿ ಇದರ ಇಮೇಜ್ ನೋಡಿ, ಫಿಶ್ ಬೋನ್ ತರ ಸೆಟ್ ಮಾಡಿರ್ತಾರೆ, ಆ ತರ ಕೆನಾಲ್ಗಳನ್ನ ಮಾಡಿರ್ತಾರೆ ಫಿಶ್ ಬೋನ್ ತರ. ಮೆಥಡ್ ಇಸ್ ಹೈಡ್ರೋ ಇಕೊಲಾಜಿಕಲ್ ಅಪ್ರೋಚ್ ಟು ಇಂಪ್ರೂವ್ ಟೈಡಲ್ ವಾಟರ್ ಫ್ಲೋ. ಇದು ಸಹ ನೆನಪಿಟ್ಕೊಳ್ಳಿ, ಟೈಡಲ್ ವಾಟರ್ ಫ್ಲೋ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ. ಇನ್ನು ಎಲ್ಲಿ ಇದನ್ನ ಮಾಡೋದು? ಡಿಗ್ರೇಡೆಡ್ ಮ್ಯಾಂಗ್ರೋವ್ ಏರಿಯಾಸ್ ಏಡಿಂಗ್ ನ್ಯಾಚುರಲ್ ರಿಸ್ಟೋರೇಷನ್. ನ್ಯಾಚುರಲ್ ಆಗಿ ಆ ಏರಿಯಾ ರಿವೈವ್ ಆಗಬೇಕು, ರಿಸ್ಟೋರ್ ಆಗಬೇಕು, ಆ ಮ್ಯಾಂಗ್ರೋವ್ ಫಾರೆಸ್ಟ್ ಗಳು ಮತ್ತೆ ಮರುಸ್ಥಾಪನೆ ಆಗಬೇಕು, ಆ ಒಂದು ಬಯೋಡೈವರ್ಸಿಟಿ, ಆ ಒಂದು ಪ್ರದೇಶ ಇನ್ನಷ್ಟು ಸಮೃದ್ಧಿ ಆಗಬೇಕು, ಎಲ್ಲವನ್ನ ಉದ್ದೇಶದಲ್ಲಿ ಇಟ್ಕೊಂಡು ಮಾಡುವಂಥದ್ದು ಫಿಶ್ ಬೋನ್ ಕೆನಾಲ್ ಮೆಥಡ್. ಮುಂದಿನ ಕ್ವಶನ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇನ್ ದ ಕಂಟೆಕ್ಸ್ಟ್ ಆಫ್ ಇಂಡಿಯಾ UK ಕಾಂಪ್ರಹೆನ್ಸಿವ್ ಎಕನಾಮಿಕ್ ಅಂಡ್ ಟ್ರೇಡ್ ಅಗ್ರಿಮೆಂಟ್. ನೋಡಿ, ಅಗ್ರಿಮೆಂಟ್ ಸಪೋರ್ಟ್ಸ್ ಡಿಜಿಟಲ್ ಇನೋವೇಷನ್ ಬೈ ಪ್ರೊಹಿಬಿಟಿಂಗ್ ಫೋರ್ಸ್ಡ್ ಆಕ್ಸೆಸ್ ಟು ಪ್ರೊಪ್ರೈಟರಿ ಸಾಫ್ಟ್ವೇರ್ ಸೋರ್ಸ್ ಕೋಡ್. ಏನನ್ಸ್ತಾ ಇದೆ ನೋಡಿ ಕರೆಕ್ಟ್ ಆಗಿ. ಇಂಡಿಯಾ ಹ್ಯಾಸ್ ಕಮಿಟೆಡ್ ಟು ಕ್ರಾಸ್ ಬಾರ್ಡರ್ ಡೇಟಾ ಫ್ಲೋ ವಿತೌಟ್ ರಿಸ್ಟ್ರಿಕ್ಷನ್ಸ್ ಅಲೈನಿಂಗ್ ವಿತ್ ಗ್ಲೋಬಲ್ ಫ್ರೀ ಡೇಟಾ ರೆಜಿಮ್ಸ್. ಗ್ಲೋಬಲ್ ಫ್ರೀ ಡೇಟಾ ರೆಜಿಮ್ ಇದೆ, ಅದರ ಜೊತೆ ಭಾರತ ಸಹ ಒಂದಾಗಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೆ ಡೇಟಾ ಫ್ಲೋ ಮಾಡಲಿಕ್ಕೆ ಅಲೋ ಮಾಡಿದೆ ಅನ್ನೋದು ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ. ರೆಗ್ಯುಲೇಟರಿ ಬಾಡೀಸ್ ಲೈಕ್ ದಿ RBI ರಿಟೇನ್ ಆಟೋನಮಿ ಓವರ್ ಎನ್ಫೋರ್ಸಿಂಗ್ ಡೇಟಾ ಲೋಕಲೈಸೇಷನ್ ನಾರ್ಮ್ಸ್ ಇನ್ ಸೆನ್ಸಿಟಿವ್ ಸೆಕ್ಟರ್ಸ್ ಅಲ್ವಾ. ಇದನ್ನ ಸಹ ನೋಡಿದ್ವಿ. ಯಾವ್ಯಾವ್ದು ಕರೆಕ್ಟ್? ಎಷ್ಟು ಕರೆಕ್ಟ್ ಇದರಲ್ಲಿ? ಓನ್ಲಿ 2 ಕರೆಕ್ಟ್. ಯಾವ್ದು? 1 ಮತ್ತೆ 3ನೇದು ಕರೆಕ್ಟ್, 2ನೇದು ಇನ್ಕರೆಕ್ಟ್. ಯಾಕೆ? ಇಂಡಿಯಾ ಹ್ಯಾಸ್ ನಾಟ್ ಕಮಿಟೆಡ್ ಟು ಫ್ರೀ ಫ್ಲೋ ಆಫ್ ಡೇಟಾ. ಫ್ರೀ ಫ್ಲೋ ಆಫ್ ಡೇಟಾ ಬಗ್ಗೆ ನಾವು ಕಮಿಟೆಡ್ ಅಂತಂದ್ರೆ ನಾವು ಅದನ್ನ ಅಲ್ಲಿ ಪ್ರಸ್ತಾಪ ಮಾಡಿಲ್ಲ, ಅದ್ರ ಬಗ್ಗೆ ಡೇಟಾವನ್ನ ಫ್ರೀ ಆಗಿ ಅವ್ರಿಗೆ ಕೊಡ್ತೇವೆ ಅಂತ ನಾವು ಎಲ್ಲೂ ಹೇಳಿಲ್ಲ. ಇನ್ ದ ಕಾಂಟೆಕ್ಸ್ಟ್ ಆಫ್ ಇಂಡಿಯಾಸ್ ಡಿಜಿಟಲ್ ಕಂಟೆಂಟ್ ಗವರ್ನೆನ್ಸ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. The IT Act 2000 empowers the government to block website on grounds such as public order and decency. IT Act 2000 ನೆನಪು ಮಾಡ್ಕೊಳ್ಳಿ. IT Rules 2021 mandate that digital platforms
ಮಸ್ಟ್ ಮೇಂಟೈನ್ ಮೆಕ್ಯಾನಿಸಮ್ಸ್ ಫಾರ್ ಗ್ರಿವ್ಯಾನ್ಸ್ ರಿಡ್ರೆಸಲ್ ರಿಲೇಟೆಡ್ ಅನ್ಲಾಫುಲ್ ಕಂಟೆಂಟ್. ಅಲ್ವಾ, IT ರೂಲ್ಸ್ಗಳ ಬಗ್ಗೆ ಸಹ ನೋಡಿದ್ವಿ. ಬ್ಲಾಕಿಂಗ್ ಆಫ್ OTT ಪ್ಲಾಟ್ಫಾರ್ಮ್ಸ್ ಫಾರ್ obscene ಕಂಟೆಂಟ್ ಕ್ಯಾನ್ ಓನ್ಲಿ ಬಿ ಡನ್ ಥ್ರೂ ಜುಡಿಷಿಯಲ್ ಆರ್ಡರ್ಸ್ ಅಂಡ್ ನಾಟ್ ಅಂಡರ್ ಎಕ್ಸಿಕ್ಯೂಟಿವ್ ಪವರ್ಸ್. ಓನ್ಲಿ ಬಿ ಡನ್ ಅಂತ ಕೇಳಿದ್ದಾರೆ. ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಗಳು ಸರಿಯಾಗಿ ನೋಡ್ಕೋಬೇಕಾಗುತ್ತೆ ಇಂಥವುಗಳನ್ನ. ಯಾವ್ದ್ಯಾವ್ದು ಕರೆಕ್ಟ್, ಎಷ್ಟು ಕರೆಕ್ಟ್? ಓನ್ಲಿ ಟು. ಯಾವ್ದ್ಯಾವ್ದು? 1 ಮತ್ತೆ 2ನೇ ಸ್ಟೇಟ್ಮೆಂಟ್ಗಳು ಕರೆಕ್ಟು, 3ನೇದು ಇನ್ಕರೆಕ್ಟ್. ಯಾಕೆ? ಎಕ್ಸಿಕ್ಯೂಟಿವ್ ಈಗ ಮಿನಿಸ್ಟ್ರಿನೇ ಮಾಡಿರೋದಲ್ವಾ, ಮಿನಿಸ್ಟ್ರಿ ಎಲ್ಲ ಬರೋದು ಎಕ್ಸಿಕ್ಯೂಟಿವ್ಸ್ ಅಂಡರ್ ಅಲ್ಲಿ. ಹಾಗಾಗಿ ಇಲ್ಲಿ ಹೇಳಿರೋದೇನು? ಓನ್ಲಿ ಬಿ ಡನ್ ಥ್ರೂ ಜುಡಿಷಿಯಲ್ ಆರ್ಡರ್ಸ್. ಅದು ಮಾತ್ರ ಅಲ್ಲ, ಮಿನಿಸ್ಟ್ರಿ ಮಾಡಬಹುದು. ಮಿನಿಸ್ಟ್ರಿ ಹ್ಯಾಸ್ ಪವರ್. ಯಾವ ಆಕ್ಟ್ ನ ಅಡಿಯಲ್ಲಿ? IT ಆಕ್ಟ್ ನ ಅಡಿಯಲ್ಲಿ ಮಿನಿಸ್ಟ್ರಿಗೆ ಪವರ್ ಇದೆ ಟು ಬ್ಲಾಕ್ ಕಂಟೆಂಟ್, ನಾಟ್ ಜಸ್ಟ್ ದಿ ಜುಡಿಷಿಯರಿ. ಅರ್ಥ ಆಗಿರಬಹುದು ಅಂತ ಅಂದ್ಕೊಳ್ತೇನೆ. ಇನ್ನು ವೊಕ್ಯಾಬುಲರಿ ನೋಡೋಣ ಇವತ್ತಿಂದು. ಇನ್ ಟುಡೇಸ್ ಫಾಸ್ಟ್ ಪೇಸ್ಡ್ ವರ್ಲ್ಡ್, ವೇಗವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ, ದ ರಿಲೆವೆನ್ಸ್ ಆಫ್ ಟ್ರೆಡಿಷನಲ್ ಸ್ಕಿಲ್ಸ್. ರಿಲೆವೆನ್ಸ್ ಅಂತಂದ್ರೆ ಏನು? ಪ್ರಸ್ತುತತೆ, ಇಂಪಾರ್ಟೆನ್ಸ್, ಸಿಗ್ನಿಫಿಕೆನ್ಸ್, ಅಪ್ಲಿಕಬಿಲಿಟಿ ಅಂತ ಕರೀತೇವೆ. ರಿಲೆವೆನ್ಸ್ ಆಫ್ ಟ್ರೆಡಿಷನಲ್ ಸ್ಕಿಲ್ಸ್ ಕ್ಯಾನ್ ಸಮ್ಟೈಮ್ಸ್ ಸೀಮ್ ಸ್ಕೇರ್ಸ್. ಸ್ಕೇರ್ಸ್ ಅಂತಂದ್ರೆ ಕೊರತೆ ಎದುರಾಗೋದು, ಲಿಮಿಟೆಡ್, ಇನ್ಸಫಿಷಿಯಂಟ್, ಅನ್ಕಾಮನ್, ರೇರ್ ಅಂತೆಲ್ಲ ಇದೆ. ಟ್ರೆಡಿಷನಲ್ ಸ್ಕಿಲ್ಗಳ ಒಂದು ಪ್ರಸ್ತುತತೆ ಕಡಿಮೆ ಆಗ್ತಾ ಇದೆ. ಹವೆವರ್, a recent initiative to inculcate these skills in younger generation has earned widespread plaudit. ಅಂತಂದ್ರೆ ಒಂದು ರೀಸೆಂಟ್ ಆಗಿ ಒಂದು ಇನಿಷಿಯೇಟಿವ್ ಅನ್ನ, ಒಂದು ಕಾರ್ಯಕ್ರಮವನ್ನ, ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ. ಯಾವುದಕ್ಕೋಸ್ಕರ? ಟು ಇನ್ಕಲ್ಕೇಟ್. ಇನ್ಕಲ್ಕೇಟ್ ಅಂತಂದ್ರೆ ಟೀಚ್, ಇಂಪ್ಲಾಂಟ್, ಇಂಪಾರ್ಟ್, ಇನ್ಸ್ಟಿಲ್ ಅಂತಂದ್ರೆ ಅದನ್ನ ಬೋಧಿಸೋದಾಗಿರ್ಬಹುದು, ಅಥವಾ ಅವರ ಮನಸ್ಸಿನಲ್ಲಿ ಅದನ್ನ ತುಂಬಿಸೋದು. ಇನ್ಕಲ್ಕೇಟ್ ಮಾಡೋದು ಅಂತಂದ್ರೆ ಅದನ್ನ ಬೆಳೆಸೋದು. ಹೀಗೆ ಬೇರೆ ಬೇರೆ ಅರ್ಥಗಳಿದೆ. ಅದನ್ನ ನಿಮ್ಮಲ್ಲಿ ಇನ್ಕಲ್ಕೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮಲ್ಲಿ ಆ ವಿಷಯವನ್ನ ತುಂಬಿಸ್ತಾ ಇದ್ದಾರೆ. ಆ ಸ್ಕಿಲ್ ಅನ್ನ ಇನ್ಕಲ್ಕೇಟ್ ಮಾಡೋದು ಅಂತಂದ್ರೆ ಸ್ಕಿಲ್ ಅನ್ನ ನೀಡೋದು ಯಂಗರ್ ಜನರೇಷನ್ ನಲ್ಲಿ. ಈಗ ಒಂದು ಹೊಸ ಇನಿಷಿಯೇಟಿವ್ ಬಂದಿದೆ. ಅದೇನಿದೆ? ಅದು ಹ್ಯಾಸ್ ಅರ್ನ್ಡ್ ವೈಡ್ ಸ್ಪ್ರೆಡ್ ಪ್ಲಾಡಿಟ್. ಪ್ಲಾಡಿಟ್ ಅಂತಂದ್ರೆ ಅದಕ್ಕೆ ಜಾಸ್ತಿ ಜನ ಪ್ರಶಂಸೆ ಮಾಡಿದ್ರು. ಅಪ್ಲಾಸ್, ಪ್ರೇಸ್, ಕಮೆಂಡೇಶನ್, ಎಕ್ಲೇಮ್ ಅಂತೆಲ್ಲ ಇದೆ ಅದರ ಅರ್ಥಗಳು ಇಂಗ್ಲಿಷ್ ನಲ್ಲಿ. ಅಂತಂದ್ರೆ ಆ ಇನಿಷಿಯೇಟಿವ್ ಅನ್ನ ತುಂಬಾ ಜನ ಹೊಗಳಿದ್ರು, ಪ್ರಶಂಸಿಸಿದ್ರು. ದೇರ್ ವಾಸ್ ಸಮ್ ಇನಿಷಿಯಲ್ ಪಾಲೆಮಿಕ್. ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ತಾ ಇತ್ತು? ಇನಿಷಿಯಲ್ ಪಾಲೆಮಿಕ್ ಅಂತಂದ್ರೆ ಕಾಂಟ್ರವರ್ಸಿ, ಡಿಸ್ಪ್ಯೂಟ್, ಆರ್ಗ್ಯುಮೆಂಟ್, ಡಿಬೇಟ್ ಅಂತೆಲ್ಲ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜನ ಅದ್ರ ಬಗ್ಗೆ ವಿವಾದಗಳನ್ನ ಮಾಡಿದ್ರು, ವಾದ ವಿವಾದ ಎದುರಾಗ್ತಿತ್ತು ಅದ್ರ ಬಗ್ಗೆ. ರಿಗಾರ್ಡಿಂಗ್ ದಿ ಎಫೆಕ್ಟಿವ್ನೆಸ್ ಆಫ್ ದಿ ಪ್ರೋಗ್ರಾಮ್, ಆ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಪರಿಣಾಮಕಾರಿ ಆಗಿದೆಯಾ, ಚೆನ್ನಾಗಿ ನಡೆಯುತ್ತಾ ಇದ್ದು ಅನ್ನೋದ್ರ ಬಗ್ಗೆ ವಾದ ವಿವಾದಗಳು ಎದುರಾಗಿತ್ತು. ಬಟ್ ಇಟ್ಸ್ ಪಾಸಿಟಿವ್ ಇಂಪ್ಯಾಕ್ಟ್ ಇಸ್ ನೌ ಅನ್ಡಿನಯಬಲ್. ಆದ್ರೆ ಆ ಒಂದು ಕಾರ್ಯಕ್ರಮದ ಒಂದು ಸಕಾರಾತ್ಮಕವಾದಂತಹ ಒಂದು ಇಂಪ್ಯಾಕ್ಟ್, ಒಂದು ಪರಿಣಾಮವನ್ನ ಈಗ ನಾವು ತೆಗೆದುಹಾಕ್ಲಿಕ್ಕೆ ಆಗೋದೇ ಇಲ್ಲ. ಅದನ್ನ ಒಪ್ಕೊಳ್ಳೇಬೇಕು ನಾವು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ನಾಳೆ ಭಾನುವಾರ ಆಗಿರೋದ್ರಿಂದ ಹಿಂದೂ ಅನಾಲಿಸಿಸ್ ಇರೋದಿಲ್ಲ. ಸೋಮವಾರ ಭಾನುವಾರದನ್ನ ಸಹ ಮಾಡ್ಕೊತಾ ಸೋಮವಾರದನ್ನು ನೋಡೋಣ. ಮತ್ತೆ ಸೋಮವಾರ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.